ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಎಲ್ಲ ತರಕಾರಿ ಹಾಕಿ ಜೋಳದ ಹಿಟ್ಟಿನ ಮಸಾಲ ತಾಳಿಪಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲ ಹೆಲ್ತಿಯಾಗಿರುವಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಲಂಚ್ ಬಾಕ್ಸು ತುಂಬಾ ಒಳ್ಳೆಯದು. ಮಕ್ಕಳು ಖುಷಿಯಾಗಿ ಖಾಲಿ ಮಾಡ್ಕೊಂಬರ್ತಾರೆ. ಲಂಚ್ ಬಾಕ್ಸು ಕೂಡ ಅಷ್ಟು ಟೇಸ್ಟಿಯಾಗಿ ಯಮ್ಮಿಯಾಗಿರುತ್ತೆ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ತುಂಬಾ ಈಸಿ ಮಾಡೋದು ಕೂಡ. ಒಂದು 5 ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ನಿಮ್ಮ ಬೆಳಗಿನ ಬ್ರೇಕ್ಫಾಸ್ಟು. ಲಂಚಿಗೂ ಕೂಡ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಸಿ ಶುಂಠಿ, ಜೀರಿಗೆ, ಹೂವಿನ ಕಾಳು ಕೂಡ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಹೂವಿನ ಕಾಳು, ಹಸಿ ಶುಂಠಿ, ಹಸಿಮೆಣಸಿನ್ಕಾಯಿ ಇದಿಷ್ಟು ಪೌಡ್ರ್ ಮಾಡ್ಕೊಂಬರೋಣ. ಅಂದರೆ ಅರ್ಧಂಬರ್ಧ ತರಿಯಾಗಿ ಇದು ರುಬ್ಕೊಂಡಿದ್ದಾಗಿದೆ. ಇವಾಗ ರುಬ್ಬಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ತುರ್ತಿರುವಂತಹ ಗೆಡ್ಡೆಕೋಸು, ಮೂಲಂಗಿ, ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ, ಇವಾಗ ಇದಕ್ಕೆ ಸೊಪ್ಪು ಹಾಕೋತೀನಿ. ಸಬ್ಬಾಕ್ಷಿ ಸೊಪ್ಪು, ಮೆಂತ್ಯ, ಪಲ್ಕ ಎಲ್ಲ ಸೇರಿ ಹೆಚ್ಕೊಂಡಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು, ಇದರಲ್ಲಿ ಎಲ್ಲ ಸೊಪ್ಪು ಇದೆ, ತರಕಾರಿ ಕೂಡ ಇದೆ, ತೆಂಗಿನಕಾಯಿ ತುರಿ, ಇನ್ನೇನು ಬೇಕಲ್ಲ ಒಂದು ಹೆಲ್ತಿಯಾಗಿರುವ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ. ಸಖತ್ ಟೇಸ್ಟಿ ಆ್ಯಂಡ್ ಯಮ್ಮಿ ಆಗಿರುತ್ತೆ. ಡಯಟ್ ಮಾಡೋರ್ಗಂತೂ ಇದು ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ಜೋಳದ ಹಿಟ್ಟು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಕ್ಕಳು ಆ ತರಕಾರಿ ತಿನ್ನಲ್ಲ, ಸೊಪ್ಪು ತಿನ್ನಲ್ಲ ಅಂತಾರಲ್ಲ, ಅಂಥವ್ರಿಗೆ ಈ ಥರದ್ದೊಂದು ಹೆಲ್ತಿಯಾಗಿರೋದು ರೊಟ್ಟಿ ಮಾಡಿಕೊಡಿ. ಅವರು ಖುಷಿಯಾಗಿ ಖಾಲಿ ಮಾಡಿಕೊಡ್ತಾರೆ, ಖುಷಿಯಾಗಿ ತಿಂತಾರೆ. ನಿಮಗೂ ಕೂಡ ಸಮಾಧಾನ ಆಗುತ್ತೆ. ಅಮ್ಮಂದಿರಿಗಂತೂ ಅದು ಬೇಡ ಇದು ಬೇಡ ಅನ್ನೋ ಮಕ್ಕಳೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ನಾನು ಆ ತರಕಾರಿ ತಿನ್ನಲ್ಲ, ಈ ತರಕಾರಿ ತಿನ್ನಲ್ಲ, ಅಂಥವ್ರಿಗೆ ಈ ಥರದ್ದು ಮಾಡಿಕೊಡಿ. ಖುಷಿಯಾಗಿ ಲಂಚ್ ಬಾಕ್ಸು ಖಾಲಿ ಆಗುತ್ತೆ, ನಿಮಗೂ ಕೂಡ ಖುಷಿಯಾಗುತ್ತೆ. ಟ್ರೈ ಮಾಡ್ತೀರಲ್ವಾ? ಸೌತೆಕಾಯಲ್ಲಿ ನೀರು ಹೊಡೆಯುತ್ತೆ. ಮೂಲಂಗಿ, ಸೌತೆಕಾಯಿ ನೋಡಿ ನೀರು ಹಾಕಿ ಕಲಿಸ್ಕೊಳ್ಳೋಣ. ಇದನ್ನು ಒಂದು ಎರಡು ರೊಟ್ಟಿ ತಿನ್ನೋರು 3-4 ತಿಂತಾರೆ ನೋಡಿ, ಅಷ್ಟು ಟೇಸ್ಟಿಯಾಗಿರುತ್ತೆ ರೊಟ್ಟಿ ಮಾತ್ರ. ಸ್ವಲ್ಪ ಮಿಕ್ಸಿ ತೊಳೆದೆ ಹಾಕ್ಕೊಂಡಿದ್ದೀನಿ ನೀರು. ನೋಡಿ ಕಲಿಸ್ಕೊಳ್ಳೋಣ ಇದನ್ನು. ಇದಕ್ಕೆ ಚಟ್ನಿ ಪಲ್ಯ ಏನು ಬೇಕು ಅಂತ ಏನಿಲ್ಲ. ತುಪ್ಪ ಆದರೂ ಆಯ್ತು ಮತ್ತು ಮೊಸರು ಇದ್ರ ಜೊತೆಗಾದರೂ ತಿನ್ಬೋದು. ಅಷ್ಟೇ ಟೇಸ್ಟಿಯಾಗಿ ಬಂದಿರುತ್ತೆ. ರೊಟ್ಟಿ ಕೂಡ ಬಿಸಿ ಬಿಸಿ ರೊಟ್ಟಿ, ಒಂದು ಬಾಟ್ಲಿ ತುಪ್ಪ ಕೊಡಿ ನೋಡಿ, ಎಲ್ಲರೂ ಖಾಲಿ ಮಾಡ್ತಾರೆ ನಿಮ್ಮ ಫ್ರೆಂಡ್ಸ್. ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ. ಇನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಿದ್ದೀನಿ. ಒಂದು ಸರಿ ವಿಸಿಟ್ ಮಾಡಿ ನೋಡಿ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಇನ್ನೂ ಒಳ್ಳೆ ರೆಸಿಪಿ ಹಾಕ್ತಾಯಿರ್ತೀನಿ.
ಹಿಟ್ಟು ಕೂಡ ರೆಡಿಯಾಗಿದೆ ಇದು. ಈಗ ಹಂಚು ಕೂಡ ಕಾಯಕ್ಕಿಟ್ಟಿದ್ದೀನಿ. ಇವಾಗ ತಟ್ಕೊಳ್ಳೋಣ ರೊಟ್ಟಿನ. ನೀವು ಎಷ್ಟು ತೆಳ್ಳಗೆ ತಟ್ಟಿದ್ರೂ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಸೂಪರಾಗಿ ಬಂದಿದೆ. ಈ ರೀತಿ ಬ್ರೇಕ್ಫಾಸ್ಟ್ ಮಾಡಿಕೊಟ್ರೆ ಯಾರು ತಾನೇ ಖುಷಿಯಾಗಿ ಖಾಲಿ ಮಾಡ್ತಾರೆ ನೋಡಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಿಮಗೂ ಕೂಡ ಈಸಿನೇ, ಎಲ್ಲ ತರಕಾರಿ ಸೊಪ್ಪು ಎಲ್ಲ ಒಂದರಲ್ಲೇ ಸಿಕ್ಬಿಡುತ್ತೆ. ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದಕ್ಕೆ ತುಪ್ಪ ಬೆಣ್ಣೆ ಏನು ಬೇಕಾದ್ರೂ ಹಾಕ್ಕೊಳ್ಳಿ. ಡಯಟ್ ಮಾಡೋದಾದರೆ ಏನೂ ಬೇಡ, ಹಾಗೆ ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ತಿನ್ಬೋದು ನೀವು. ಒಂದೆರಡು ನಿಮಿಷ ಮುಚ್ಚಿಟ್ಬಿಡ್ತೀನಿ. ರೊಟ್ಟಿ ಕೂಡ ಬೆಂದಿದೆ ನೋಡಿ. ಸಖತ್ ಟೇಸ್ಟಿ ಕಲರ್ಫುಲ್ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಹೆಲ್ತಿಯಾಗಿರುವಂತಹ ಬ್ರೇಕ್ಫಾಸ್ಟ್. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. Once again, thank you so much.